ಎಕ್ಸಾಮ್ಗೆ ಇನ್ನೂ ಜಸ್ಟ್ 3 ಡೇಸ್ ಅಷ್ಟೇ ಇರೋದು. ನೀವು ಮಾಕ್ ಟೆಸ್ಟ್ನ ಬರೀತಾ ಇರ್ಬೋದು. ಈಗ ನಿಮ್ಮ ಮಾಕ್ ಸ್ಕೋರ್ಸ್ ಫಾರ್ ಎಕ್ಸಾಂಪಲ್ ಲೆಸ್ ದ್ಯಾನ್ 100 ಲೆಸ್ ದ್ಯಾನ್ 120 ಎಲ್ಲ ಇದ್ದರೆ ನೀವು ಏನು ಮಾಡ್ಬೋದು ಅಂತ ಗೊತ್ತಿರೋದಿಲ್ಲ ಅಲ್ವಾ. ಸೊ ವಾಟ್ ಯು ಕ್ಯಾನ್ ಡೂ ಅಟ್ಲೀಸ್ಟ್ ಈ 3 ಡೇಸಲ್ಲಿ ನೀವು ಏನಾದರೂ ಏನು ಮಾಡಬೇಕು ಅಂತ ಹೇಳಿ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆ, ಸೊ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ನೀವು 100 ಲೆಸ್ ದ್ಯಾನ್ 100 120ಇಂದ ಕಡಿಮೆ ಸ್ಕೋರ್ ಮಾಡ್ತಾಯಿದ್ರೆ ಅದನ್ನು 150ಗಿಂತ ಜಾಸ್ತಿ ಮಾಡೋದಂತೂ ಇಟ್ ಈಸ್ ವೆರಿ 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 ಡಿಫಿಕಲ್ಟ್ ಥಿಂಗ್. ಬಟ್ ಇಂಪಾಸಿಬಲ್ ಅಂತ ನಾನು ಹೇಳೋದಿಲ್ಲ, ಓಕೆನಾ. ಬಟ್ ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ಸನ್ನು ಹಾಕಿದ್ರೆ ವಿತ್ ಪ್ರಾಪರ್ ಸ್ಟ್ರಾಟಜೀಸ್ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್. ಬಟ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್, ಓಕೆನಾ. ಲಾಸ್ಟ್ ಮೊಮೆಂಟಲ್ಲಿ ನೀವು ಎಲ್ಲ ಕಾನ್ಸೆಪ್ಟು ಕರೆಕ್ಟಾಗಿ ಓದ್ಕೊಂಡು ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್, ಓಕೆ. ಅಂದರೆ ನೀವು ಎಲ್ಲದನ್ನು ಕವರ್ ಮಾಡೋ ಬದಲು ಯಾವುದ್ಯಾವ್ದು ಇಂಪಾರ್ಟೆಂಟೋ ಅದನ್ನು ಕವರ್ ಮಾಡಬೇಕು ಇನ್ ಎ ಸ್ಮಾರ್ಟ್ ವೇ, ಓಕೆನಾ. ಸೊ ಫಸ್ಟ್ ನೀವೇನು ಮಾಡಬೇಕು, ನೀವು ಲಾಸ್ಟ್ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿರ್ತೀರಲ್ಲ, ಸೊ ಆ ಮಾಕ್ ಟೆಸ್ಟಲ್ಲಿ ನೀವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಹೇಳಿ ಫಸ್ಟ್ ನೀವು ಅದನ್ನು ನೋಡಿ. ಓಕೆ, ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಪೇಪರ್ ಓಪನ್ ಮಾಡಿ, ಅದರಲ್ಲಿ ನೀವು ಜಾಸ್ತಿ ಮಿಸ್ಟೇಕ್ಸ್ ಆಗಿರುತ್ತೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಯಾವ ಒಂದು ಕ್ವಶನಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ, ಯಾವ ಕ್ವಶನ್ ಅಂತ ನೋಡಿ, ಅದು ಯಾವ ಚಾಪ್ಟರ್ ಬಿಲಾಂಗ್ ಆಗುತ್ತೆ, ಆ ಚಾಪ್ಟ್ರಲ್ಲಿ PYQಸಲ್ಲಿ ಎಷ್ಟು ಕ್ವೆಶನ್ಸ್ನ ಕೇಳಿದ್ದಾರೆ, ಆ ಕಾನ್ಸೆಪ್ಟ್ಸ್ ಮೇಲೆ ನೀವು ಜಾಸ್ತಿ ಫೋಕಸನ್ನು ಮಾಡಬೇಕಾಗತ್ತೆ, ಓಕೆನಾ. ಸೊ ಫಾರ್ಮುಲಾ ಮರ್ತು ಹೋಗಿದರೆ ಅಲ್ಲಿ ನಿಮಗೇನೋ ಕಾನ್ಸೆಪ್ಟ್ ರಾಂಗ್ ಇದೆ ಅಂತ ಹೇಳಿ ಅರ್ಥ, ಓಕೆನಾ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಅದನ್ನು ಕಾನ್ಸೆಪ್ಟನ್ನು ರಿವೈಸ್ ಮಾಡಬೇಕು, ಓಕೆನಾ. ಕೆಲವೊಂದು ಕ್ವೆಶನ್ಸೇ ಅರ್ಥ ಆಗಿರೋದಿಲ್ಲ. ಸೊ ಅಂಥ ಕ್ವೆಶನ್ ನೀವೇನು ಮಾಡಬೇಕಂದ್ರೆ ಕಾನ್ಸೆಪ್ಟ್ನ ಇಂಪಾರ್ಟೆಂಟ್ ಆಗಿದೆ ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡಬೇಕಾಗತ್ತೆ, ಓಕೆನಾ. ಸೊ ಫ್ರಮ್ ಸ್ಕ್ರ್ಯಾಚ್ ಸ್ಟಡಿ ಮಾಡೋದು ಇಟ್ ಇಸ್ ಡಿಫಿಕಲ್ಟ್, ಬಟ್ ಇಫ್ ಪಾಸಿಬಲ್ ದೆನ್ ಯು ಕ್ಯಾನ್ ಡೂ ದ್ಯಾಟ್, ಓಕೆನಾ. ಕೆಲವೊಂದು ಸಿಲ್ಲಿ ಮಿಸ್ಟೇಕ್ ಮಾಡಿರ್ತೀರ, ಓಕೆನಾ. ಯೂನಿಟ್ ಮಿಲಿಮೀಟ್ರಲ್ಲಿ ಕೊಟ್ಟಿರ್ತಾರೆ, ನೀವು ಸೆಂಟಿಮೀಟ್ರಲ್ಲಿ ತೊಗೊಂಡೇನು ಮಿಸ್ಟೇಕ್ಸ್ ಮಾಡಿರ್ತಾರೆ ಕನ್ವರ್ಷನಲ್ಲಿ. ಸೊ ಅಲ್ಲೇನು ಮಾಡಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ತುಂಬ ಸ್ಲೋ ಅಂದರೆ ಸ್ಲೋ ಮಾಡೋದಲ್ಲ, ಸ್ವಲ್ಪ ನೀಟಾಗಿ ಕ್ವೆಶನ್ಸ್ನ ಸ್ಟಡಿ ಮಾಡಬೇಕು, ಓಕೆನಾ. ಕೆಲವೊಂದು ಕಾನ್ಸೆಪ್ಟ್ನ ನೀವು ಓದಿರೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಆಟಮ್ಸ್ ಚಾಪ್ಟರ್ ಬೇಡ, ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಚಾಪ್ಟರ್ ನೀವು ಓದೇ ಇಲ್ಲ ಅಂತ ಇಟ್ಕೊಳ್ಳಿ, ಓಕೆನಾ. ಸೊ ಅದು ನೀವು ಓದಿರೋದಿಲ್ಲ, ಸೊ ಅಟೆಂಡ್ ಮಾಡೋಕ್ಕಾಗಿರೋದಿಲ್ಲ. ಟ್ರೈ ಮಾಡಿ, ಇಫ್ ಯು ಕ್ಯಾನ್ ಕಂಪ್ಲೀಟ್ ದಟ್ ಚಾಪ್ಟರ್ ಡೆಫಿನೆಟ್ಲಿ ಯು ಕ್ಯಾನ್ ಕಂಪ್ಲೀಟ್, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ಫಾರ್ ದಿ ಲಾಸ್ಟ್, ಓಕೆ. ಸೊ ಇದನ್ನು ನೀವು ಮಾಡಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ವೀಡಿಯೋ, ಓಕೆನಾ. ಈ ವಿಡಿಯೋದಲ್ಲಿ ಈ ಪಾರ್ಟ್ ತುಂಬ ತುಂಬ ಇಂಪಾರ್ಟೆಂಟ್. ತುಂಬ ಜನ ಇದನ್ನು ಮಾಡೋದಿಲ್ಲ. ಸೊ ದಯವಿಟ್ಟು ಎರರ್ ಅನಾಲಿಸಿಸ್ನ ಖಂಡಿತ ಮಾಡಬೇಕಾಗತ್ತೆ, ಓಕೆನಾ. ಸೊ ಈಗ ಸಬ್ಜೆಕ್ಟ್ ವೈಸ್ ಕೆಮಿಸ್ಟ್ರಿ ಈಸ್ ದಿ ಈಸಿಯೆಸ್ಟ್ ಥಿಂಗ್ ಆ್ಯಂಡ್ ಇಟ್ ಇಸ್ ಸ್ಕೋರ್ ಬೂಸ್ಟರ್. ನೀವು PCM ತೊಗೊಂಡ್ರೆ ಕೆಮಿಸ್ಟ್ರಿ ಇಸ್ ದಿ ಈಸಿಯೆಸ್ಟ್ ಥಿಂಗ್ ವೇರ್ ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್. ಒಬ್ಬ ಒಳ್ಳೆ ಸ್ಟೂಡೆಂಟ್ ಪ್ರಿಪೇರ್ ಆಗಿರ್ತಾನಲ್ಲ, ಅವ್ನು ಕೆಮಿಸ್ಟ್ರಿಯಲ್ಲಿ ಅಟ್ ಮೋಸ್ಟ್ 50+ ಅಂತೂ ಸ್ಕೋರ್ ಮಾಡಬೇಕು, ಓಕೆ. ಬಿಕಾಸ್ ದಟ್ ಇಸ್ ದ ಈಸಿಯೆಸ್ಟ್ ಸಬ್ಜೆಕ್ಟ್, ಓಕೆನಾ. ಸೊ ಎಲ್ಲೆಲ್ಲಿ ಫೋಕಸ್ ಮಾಡಬೇಕು, ನೇಮ್ಡ್ ರಿಯಾಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಖಂಡಿತ ಕೇಳ್ತಾರೆ. ಸೊ ರಿಯೇಜೆಂಟ್ಸ್ನೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನಾಮೆನ್ಕ್ಲೇಚರ್ ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. P ಬ್ಲಾಕ್ ಎಲಿಮೆಂಟ್ಸ್ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಓಕೆ. ಸೊ ಯು ಕ್ಯಾನ್ ಸ್ಕಿಪ್ ದಟ್, ಓಕೆ. ಎಲೆಕ್ಟ್ರೋಕೆಮಿಸ್ಟ್ರಿ, ನರ್ನ್ಸ್ಟ್ ಈಕ್ವೇಷನ್ ಆ್ಯಂಡ್ 5 ಸ್ಟ್ಯಾಂಡರ್ಡ್ ನ್ಯೂಮರಿಕಲ್ ಟೈಪ್ಸ್. ಸೊ ಅಂದರೆ ನಿಮ್ಗೆ ಇದು ಡೆಲ್ಟಾ G ರಿಲೇಷನ್, ಓಕೆ, ಮತ್ತು E ಸೆಲ್ ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ KC, ಓಕೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬೇಸ್ಡ್ ಆನ್ ದಟ್ ಫ್ಯಾರಡೇಸ್ ಲಾ, ಓಕೆನಾ, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಮತ್ತು ಕೆಮಿಕಲ್ ಕೈನೆಟಿಕ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದಟ್ ಇಸ್ ಇನಫ್, ಓಕೆ. ನೆಕ್ಸ್ಟ್ ಫಿಸಿಕ್ಸಿಗೆ ಏನು ಮಾಡಬೇಕು ನೋಡಿ. ಫಿಸಿಕ್ಸಲ್ಲಿ ನೀವು ಎಲ್ಲ ಪರ್ಫೆಕ್ಟಾಗಿ ಓದಬೇಕು ಅಂದರೆ ಖಂಡಿತ ಟೈಮ್ ಸಾಕಾಗೋದಿಲ್ಲ, ಬಿಕಾಸ್ ಇಟ್ ಇಸ್ ಕಾನ್ಸೆಪ್ಚುವಲ್, ಓಕೆ. ನೀವು ಎಲ್ಲ ಕಾನ್ಸೆಪ್ಟ್ಸ್ನೂ ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ, ಬಟ್ ಇಟ್ ಇಸ್ ಡಿಫಿಕಲ್ಟ್ ಅಟ್ ಲಾಸ್ಟ್ ಮೂಮೆಂಟ್. ಸೊ ಎಲ್ಲಿ ಫೋಕಸ್ ಮಾಡಬೇಕು, ಸೆಕೆಂಡ್ PUC ಆಬ್ವಿಯಸ್ಲಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೆಕೆಂಡ್ PUCಯಿಂದಲೇ ತುಂಬ ಕ್ವಶನ್ಸ್ ಬರುತ್ತೆ. ಸೊ ನೀವು ಎಲ್ಲಿ ಫೋಕಸ್ ಮಾಡಬೇಕು ನೋಡಿ, ಕರೆಂಟ್ ಎಲೆಕ್ಟ್ರಿಸಿಟಿ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ಓಕೆನಾ. ರೆಸಿಸ್ಟೆನ್ಸ್ ಬಗ್ಗೆ ಕ್ವೆಶನ್ಸ್ನ ಖಂಡಿತ ಕೇಳ್ತಾರೆ. ಮತ್ತು ಸೆಮಿ ಕಂಡಕ್ಟರ್ಸ್, PN ಜಂಕ್ಷನ್ ಡಯೋಡ್ಸ್, ಲಾಜಿಕ್ ಗೇಟ್ಸ್ ಅವೆಲ್ಲ ತುಂಬ ಇಂಪಾರ್ಟೆಂಟ್. ಮತ್ತು ಆಪ್ಟಿಕ್ಸಲ್ಲಿ ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಓಕೆನಾ. ಆ್ಯಂಡ್ ಅದಾದಮೇಲೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್, ಇದು ನಿಮ್ಮ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಅಲ್ಲ, ಎಲ್ಲ ಚಾಪ್ಟರಲ್ಲೂ ಇದು ಯೂಸ್ ಆಗುತ್ತೆ, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೈಮೆನ್ಷನ್ ಅನಾಲಿಸಿಸ್ ಆಲ್ಸೋ ಆ್ಯಂಡ್ ಡ್ಯುವೆಲ್ ನೇಚರ್, ದಟ್ ಇಸ್ ಮಾಡರ್ನ್ ಫಿಸಿಕ್ಸು ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಿಮಗೆ 6 to 7 ಕ್ವೆಶನ್ಸ್ ಫ್ರಮ್ ಮಾಡರ್ನ್ ಫಿಸಿಕ್ಸಿಂದಾನೇ ಬರುತ್ತೆ. ಸೊ ಅದನ್ನು ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಓಕೆ. ಸೊ ಮ್ಯಾಥ್ಸ್ ಹೇಗೆ ಪ್ರಿಪೇರ್ ಆಗ್ತೀರಾ ನೋಡಿ. ಕ್ಲಾಸ್ 12ಗೆ ತುಂಬ ಫೋಕಸ್ ಮಾಡಬೇಕಾಗುತ್ತೆ ನೀವು. ಕ್ಲಾಸ್ 11th ತುಂಬ ಕಡಿಮೆ ಕ್ವೆಶನ್ಸ್ ಬರುತ್ತೆ. ಸೊ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ಸೊ ಎಲ್ಲ ಫಾರ್ಮುಲಾಸ್ನ ಕರೆಕ್ಟಾಗಿ ಸ್ಟಡಿ ಮಾಡಿ. ಪ್ರೊಬ್ಯಾಬಿಲಿಟಿ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್, ಓಕೆ. ಸೊ ಕಾನ್ಸೆಪ್ಟ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಲಿಮಿಟ್ಸ್ ಆ್ಯಂಡ್ ಡಿಫರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಕ್ವಶನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ 3D ಜಾಮೆಟ್ರಿ ಆ್ಯಂಡ್ ವೆಕ್ಟರ್ಸ್, ಓಕೆನಾ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ತುಂಬ ಮ್ಯಾಕ್ಸ್ ವೆಕ್ಟರ್ಸಿಂದ ಲಾಸ್ಟಿಗೆ 5 to 6 ಕ್ವೆಶನ್ಸ್ ಬಂದಿದೆ, ಇನ್ಕ್ಲೂಡಿಂಗ್ 3D ಜಾಮೆಟ್ರಿ. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆ. ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ಇರುತ್ತೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಫೈನಲ್ ಈಕ್ವೇಷನ್ಸ್ ಇರುತ್ತೆ ಅಲ್ವಾ,
ಶಾರ್ಟ್ಕಟ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಡೂ ವೆಲ್. ಮ್ಯಾಥ್ಸ್ಗೆ ದಯವಿಟ್ಟು ಪಿ ವೈ ಕ್ಯೂಸ್ನ ಚೆನ್ನಾಗಿ ನೋಡ್ಕೊಳ್ಳಿ ಲಾಸ್ಟ್ 3 days, ಓಕೆನಾ. ಅಟ್ಲೀಸ್ಟ್ ಲಾಸ್ಟ್ 5 years ಕ್ವೆಶನ್ನ ಚೆನ್ನಾಗಿ ಸಾಲ್ವ್ ಮಾಡಿ, ಅದೇ ಥರ ಪ್ಯಾಟ್ರನ್ನೇ ಬರುತ್ತೆ, ಓಕೆನಾ. ನಿಮ್ಮ ಲಕ್ಕಿದ್ರೆ ಅದೇ ಥರ ಕ್ವೆಶನ್ನ ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾರೆ. ಸೊ ದಯವಿಟ್ಟು ಮ್ಯಾಥ್ಸಿಗೆ ಪಿ ವೈ ಕ್ಯೂಸನ್ನು ನೋಡ್ಕೊಳ್ಳಿ, ಎಸ್ಪೆಷಲಿ ಇನ್ ಯುವರ್ ಮ್ಯಾಟ್ರಿಕ್ಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಡೈಲಿ ಏನು ಮಾಡಬೇಕು, ಓಕೆ. ಮಾರ್ನಿಂಗ್ ನೀವು ಮ್ಯಾಥಮೆಟಿಕ್ಸ್ನ ಒಂದು ಸಲ ಫಾರ್ಮುಲಾಸ್ನ ರಿವೈಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ಕೆಮಿಸ್ಟ್ರಿ ನೇಮ್ಡ್ ರಿಯಾಕ್ಷನ್ಸ್ ಪ್ರತಿದಿನ ಅಟ್ಲೀಸ್ಟ್ 3 days ಕರೆಕ್ಟಾಗಿ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಈವ್ನಿಂಗ್ ನೀವು ಫಿಸಿಕ್ಸನ್ನು, ಕರೆಂಟ್ ಎಲೆಕ್ಟ್ರಿಸಿಟಿ, ಸೆಮಿ ಕಂಡಕ್ಟರ್ಸ್ ಅದನ್ನು ಸ್ವಲ್ಪ ರಿವೈಸ್ ಮಾಡಿಕೊಂಡು ಫಾರ್ಮುಲಾ ಶೀಟ್ನ ರಿವೈಸ್ ಮಾಡಿ, ಓಕೆನಾ. ನೈಟ್ ನೀವು 40 ಇದು ಅಲ್ಲ ನಿಮಗೆ ಬಿಟ್ಟಿದ್ದು, ಓಕೆ. ನೀವು ಕರೆಕ್ಟಾಗಿ ಟೈಮ್ ಸ್ಲಾಟ್ ಅಲಾಟ್ ಮಾಡ್ಕೊಂಡು ಯು ಕ್ಯಾನ್ ಡೂ ದ್ಯಾಟ್, ಓಕೆ. ಮತ್ತು ಪಿ ವೈ ಕ್ಯೂಸ್ ನಾನು ಹೇಳಿದ್ನಲ್ಲ, ಇದನ್ನು ನೀವು ಪ್ರತಿದಿನ ಮಾಡಬೇಕಾಗುತ್ತೆ, ಒಂದೇ ದಿನ ಅಂತ ಫಿಕ್ಸ್ ಆಗಬೇಡಿ, ಓಕೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ 2022, 2023, 2024, 2025 ಇದನ್ನು ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ಅದಾದಮೇಲೆ ಮಾರ್ನಿಂಗ್ 2 hours ಇದನ್ನು ನಾನು ಮುಂಚೆ ಹೇಳಿದೆ, ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕು, ಗೆಸ್ಸಿಂಗ್ ಸ್ಟ್ರಾಟಜಿ, ಓಕೆ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಗೆಸ್ಸಿಂಗ್ ಮಾಡೋದ್ರಿಂದ ಏನೇನು ಡೇಂಜರಸ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳಿ. ಬಟ್ ಸ್ಟಿಲ್ ಲಾಸ್ಟ್ 5 minutes ಇರಬೇಕಾದ್ರೆ ನೀವು ಗೆಸ್ ಮಾಡಿ ಯಾವುದೋ ಒಂದು ಕ್ವೆಶನ್ನ ಬಬಲ್ ಮಾಡಿ ಬರಬಹುದು, ಬಟ್ ದಟ್ ಇಸ್ ಓನ್ಲಿ ಫಾರ್ ಲಾಸ್ಟ್ 5 to 2 minutes, ಓಕೆನಾ. ಸ್ಟಾರ್ಟಿಂಗಿಂದನೇ ಗೆಸ್ ಮಾಡ್ತಾ ಹೋದರೆ ನಿಮ್ಮ ರ್ಯಾಂಕ್ ತುಂಬ ಕೆಳಗೆ ಬರುತ್ತೆ, ಅದಂತೂ ಗ್ಯಾರಂಟಿ. ಸೊ ಪ್ಲೀಸ್ ಡೋಂಟ್ ಗೆಸ್ ಫಾರ್ ಎವ್ರಿ ಕ್ವೆಶನ್. ಯಾವ್ದು ನಿಮಗೆ ತುಂಬ ಕಷ್ಟ ಅನಿಸಿದೆ ಅದನ್ನು ಮಾತ್ರ ಗೆಸ್ ಮಾಡಿ, ಓಕೆನಾ. ಪ್ಲೀಸ್ ಬಿ ವೆರಿ ವೆರಿ ಕೇರ್ಫುಲ್ ಇನ್ ದ್ಯಾಟ್, ಓಕೆ. ಈ 4 days ನೀವೇನು ಮಾಡಬಾರ್ದು, ಫುಲ್ ಸಿಲೆಬಸ್ ಮಾಕ್ ಟೆಸ್ಟ್ನ ಲಾಸ್ಟ್ ಡೇ ಇಟ್ಕೊಳ್ಬೇಡಿ, ಓಕೆನಾ. ಲಾಸ್ಟ್ ಡೇ ದಯವಿಟ್ಟು ಮಾಕ್ ಟೆಸ್ಟನ್ನು ತೊಗೊಳ್ಬೇಡಿ. ಇಫ್ ಯು ಹ್ಯಾವ್ ಕಾನ್ಫಿಡೆಂಟ್ ಯು ಕ್ಯಾನ್ ಟೇಕ್, ಅದರ್ವೈಸ್ ನೀವು ಕಾನ್ಸೆಪ್ಟ್ನ ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ, ಓಕೆನಾ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಸಾಲ್ವ್ ನ್ಯೂ ಮಾಕ್ ಟೆಸ್ಟ್ day 3 or day 4, ಓಕೆ. ಸೊ ನೀವು ಮಾಡಿದ್ದನ್ನು ರಿವೈಸ್ ಮಾಡ್ಕೊಳ್ಳಿ. ಎರರ್ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆನ್ ದ್ಯಾಟ್ ಡೇ, ಓಕೆನಾ. ಈ ಥರ್ಡ್ ಪಾಯಿಂಟ್, ಇಟ್ ಈಸ್ ರಿಲೇಟಿವ್, ಓಕೆನಾ. ನಿಮಗೆ 10 o'clock ಮೇಲೆ ಓದಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂದರೆ ಯು ಕ್ಯಾನ್ ಸ್ಟಡಿ, ಓಕೆ. ಇಟ್ ಇಸ್ ಅಪ್ ಟು ಯುವರ್ ಸೆಲ್ಫ್, ಬಟ್ ಇದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ. ಸೊ if it's applicable for you, you apply this, okay. Otherwise you skip this, okay. ಇದು ತುಂಬ ಇಂಪಾರ್ಟೆಂಟ್. ವೆಕ್ಟರ್ಸ್, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಆ್ಯಂಡ್ ಮ್ಯಾಟ್ರಿಸಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಮ್ಯಾಥಮೆಟಿಕ್ಸ್. ಸೊ ಇದನ್ನು ದಯವಿಟ್ಟು ಕರೆಕ್ಟಾಗಿ ನೀವು ಮಾಡ್ಕೊಳ್ಳಿ, ಓಕೆ. ಡೋಂಟ್ ರೀಡ್ ಥಿಯರಿ ವಿತೌಟ್ ಸಾಲ್ವಿಂಗ್ ಅಟ್ಲೀಸ್ಟ್ 5 questions, ಓಕೆನಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಹಾನೆಸ್ಟ್ ಸ್ಕೋರ್ ಪ್ರೊಜೆಕ್ಷನ್ ನೋಡಿ, ಇಲ್ಲಿ ಏನಂದರೆ ಇಷ್ಟೆಲ್ಲ ನೀವು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಈಗ ನೀವು ಕೆಮಿಸ್ಟ್ರಿಯಲ್ಲಿ 18 marks ಸ್ಕೋರ್ ಮಾಡ್ತಾಯಿದ್ರೆ ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ 22 marks ಗೈನ್ ಆಗ್ಬೋದು, ಓಕೆನಾ. ಅಂದರೆ 18ಇಂದ 22 marks ಇನ್ಕ್ರೀಸ್ ಆಗ್ಬೋದು. ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ಅರೌಂಡ್ 20 marks ಇನ್ಕ್ರೀಸ್ ಆಗ್ಬೋದು. ಫಿಸಿಕ್ಸಲ್ಲಿ 16 marks ಇನ್ಕ್ರೀಸ್ ಆಗ್ಬೋದು. ಟೋಟಲ್ ಗೇನ್ ಯು ಕ್ಯಾನ್ ಗೆಟ್ ಅಪ್ ಟು 45 to 58 marks ಇನ್ಕ್ರೀಸ್ ಆಗ್ಬೋದು, ಓಕೆನಾ. ನೀವು ಮತ್ತೆ ಕಮೆಂಟ್ ಮಾಡ್ಬೋದು, ಇವೆಲ್ಲ ಮಾಡಿ ನನ್ನ KCET ಎಕ್ಸಾಮಲ್ಲಿ ಇಷ್ಟೆಲ್ಲ ಮಾರ್ಕ್ಸ್ ಆಗಲಿಲ್ಲ ಅಂದರೆ ನನ್ನನ್ನು ಬಂದು ಬ್ಲೇಮ್ ಮಾಡೋದಲ್ಲ. ಒಂದು ಇಂಪಾರ್ಟೆಂಟ್ ಕಂಡೀಷನ್ ನಾನಿಲ್ಲಿ ಹೇಳಿದ್ದೀನಿ ನೋಡಿ. ಇಫ್ it is realistic only if you stay disciplined and don't panic, okay. So I know 100 marks ಇಂದ 150 marks ಸ್ಕೋರ್ ಮಾಡೋದು, ಇಟ್ ಈಸ್ ನಾಟ್ ಆ್ಯಕ್ಚುಲಿ ಆ್ಯನ್ ಈಸಿ ಟಾಸ್ಕ್ ಇನ್ ದಿ ಲಾಸ್ಟ್ 3 days, ಬಟ್ ರಿಮೆಂಬರ್ ಒನ್ ಥಿಂಗ್, ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್. ಅದರ್ವೈಸ್ ಡೋಂಟ್ ಲೂಸ್ ಹೋಪ್ಸ್, ಅಷ್ಟೇ ನಾನು ಹೇಳೋದು, ಓಕೆನಾ. ಸೊ ದಯವಿಟ್ಟು ಪಿ ವೈ ಕ್ಯೂಸ್ನ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ, ಯು ಕ್ಯಾನ್ ಡೆಫಿನೆಟ್ಲಿ ಡೂ ವೆಲ್. ಥ್ಯಾಂಕ್ ಯು.